ಇವತ್ತು ಸಿಂಪಲ್ಲಾಗಿ ಬನ್ಸ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಬನ್ಸ್ನ ನೀವು ಮಾಡ್ಕೋಬೋದು. ಅದಕ್ಕೆ ಪನ್ನೀರ್ ರೆಸಿಪಿ ನಾನು ಹೇಳಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಬನ್ನಿ. ಬನ್ನಿ ಹಾಗಾದರೆ ಇವಾಗ ಬನ್ಸ್ ವೀಡಿಯೋನ ಶುರು ಮಾಡೋಣ, ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ನೋಡಿ ಪಚ್ಚಬಾಳೆ ತೊಗೊಂಡಿದ್ದೀನಿ, ಅಂದರೆ ಉದ್ದುದ್ದ ಬಾಳೆ ಸಿಗುತ್ತಲ್ಲ ಅದು ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ. 3 ಈ ರೀತಿ ತೆಗೆದುಬಿಟ್ಟು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಒಂದು ಸ್ಮ್ಯಾಶರ್ನ ಸಹಾಯದಿಂದ ಕಿವುಚ್ಕೊಡ್ಬೋದು, ಇಲ್ಲ ಅಂದರೆ ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ನಂತರ ಬಾಳೆಹಣ್ಣು ಹಾಕಿದ್ದೀನಿ ಮಿಕ್ಸಿ ಜಾರಲ್ಲಿ. ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ, ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಅಳತೆ ಬೇಕು ಅಂದವರು ಬೇಕಾದ್ರೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನಂತರ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಬಂದಿದೆ, ಹುಳಿ ಮೊಸರು ಹಾಕಿ ನಂತರ ಮುಚ್ಚಳ ಮುಚ್ಚಿಬಿಟ್ಟು ನುಣ್ಣಗೆ ಇದನ್ನು ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ ನುಣ್ಣಗೆ ಇದೆ, ನೀರು ಗೀರೇನು ಹಾಕೋದಿಲ್ಲ. ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಇಲ್ಲಿ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಇಂಪಾರ್ಟೆಂಟು, ಮರಿಬೇಡಿ ಹಾಕೋದು, ಹಾಗೂ ಮೊಸರು ಕೂಡ ಇಂಪಾರ್ಟೆಂಟು. ನಂತರ ನೋಡಿ ಇಲ್ಲಿ ಸೋಡಾ ಮತ್ತು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ 3/4 ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಖಂಡಿತವಾಗಿ ಇದನ್ನು ಸ್ಕಿಪ್ ಮಾಡಲೇಬೇಡಿ. ಜೀರಿಗೆ ಹಾಕಿದ್ರೇ ಬನ್ನಿಲ್ಲಿ ನೋಡಿ. ನಂತರ ಇಲ್ಲಿ ಮೈದಾ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲಿ ಕಲಸೋದಲ್ಲ ಇದು, ಏನು ನಾವಿಲ್ಲಿ ಬಾಳೆಹಣ್ಣಿನ ಮಿಕ್ಸ್ಚರ್ ಇದೆಯಲ್ಲ ಇದರಲ್ಲೇ ನಾವು ಕಲಿಸ್ಕೋಬೇಕು. ನಿಮಗೆ ಸ್ವಲ್ಪ ಅಂಟು ಅನ್ನಿಸ್ಬೋದು, ನಂತರದಲ್ಲಿ ಕರೆಕ್ಟಾಗಿ ಕಲಸಾದ್ಮೇಲೆ ಅಂಟೋದಿಲ್ಲ. ನೋಡಿ ಈ ರೀತಿಯಾಗಿ ಎಷ್ಟು ಮೈದಾ ಹಿಟ್ಟು ಹಿಡಿಯುತ್ತೋ ಅಷ್ಟು ನಾವು ಕಲಿಸ್ಕೋಬೇಕು. ಒಂದು ಚಪಾತಿ ಹಿಟ್ಟಿನದಕ್ಕೆ ಬರುತ್ತೆ. ಈ ಕಲಿಸುವಾಗ ಜಾಸ್ತಿ ಅಂಟು ಅನಿಸುತ್ತೆ, ನೀವು ಜಾಸ್ತಿ ಅಂಟಿದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ, ನಂತರದಲ್ಲಿ ನೀವು ಕಲಿಸ್ಬೋದು. ನೋಡಿ ಈಗ ಕಲಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಹೀಗೆ ಇಡಬೇಕು. ಅದರಿಂದ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಬಿರುಕು ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ನೋಡಿ ಈ ರೀತಿ ಎಣ್ಣೆ ಸವರ್ಬಿಟ್ಟು ಫುಲ್ಲು ಸುತ್ತಲೂ ಈ ಥರ ಎಣ್ಣೆ ಸವರಿ ಇದನ್ನು ಓವರ್ ನೈಟ್ ನಾವು ಬಿಡಬೇಕಾಗುತ್ತೆ. ಕನಿಷ್ಠ ಒಂದು 8 ಗಂಟೆಗಳ ಕಾಲ ಹಿಟ್ಟು ಚೆನ್ನಾಗಿ ನೆನೆಯಬೇಕು. ಇಲ್ಲಿ ನೋಡಿ, ಇಲ್ಲಿ ಬೆಳಗ್ಗೆ ಆಗಿದೆ. ಬೆಳಗ್ಗೆ ಈ ರೀತಿಯಾಗಿ ಹಿಟ್ಟು ಸ್ವಲ್ಪ ಹುಳಿ ಬಂದಿದೆ ನೋಡಿ, ಈ ರೀತಿಯಾಗಿ ಬರಬೇಕು, ಜಾಲ್ರಿ ಥರಗೆ. ಆದ್ದರಿಂದ ನೀವು ಬೆಳಗ್ಗೆ ಬನ್ಸ್ ಮಾಡ್ತೀರಾ ಅಂದರೆ ರಾತ್ರಿ ನೀವು ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕಾಗುತ್ತೆ. ಬೆಳಗ್ಗೆ ಈಸಿ ಉಂಡೆ ಕಟ್ಟೋದು, ಲಟ್ಸೋದು, ಎಣ್ಣೆಲಿ ಬಿಡೋದು ಅಷ್ಟೇ, ಬೇರೆ ಏನು ಕೆಲಸ ಇರೋಲ್ಲ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಲಂಚ್ ಬಾಕ್ಸಿಗೆ ಕೂಡ ಈ ರೀತಿ ಮಾಡ್ಕೋಬೋದು ನೋಡಿ. ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಾಗಿಟ್ಕೊಂಡಿದ್ದೀನಿ, ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಬನ್ಸ್ ಹಿಟ್ಟು ಒಂದು ಉಂಡೆ ತೊಗೊಂಡಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪವಾಗಿ ಒಂದು ಪೂರಿ ಹದಕ್ಕೆ ಇದನ್ನು ಲಟ್ಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಲಟ್ಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂಟ್ಸಂಗೆ ಅನಿಸುತ್ತೆ, ಮಧ್ಯದಲ್ಲಿ ಅಂಟಿಸಿದ್ರೆ ಸ್ವಲ್ಪ ಇಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಈ ರೀತಿ. ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ, ಹೋಟ್ಲುಗಳಲ್ಲೆಲ್ಲ ತುಂಬ ದೊಡ್ಡ ಇರುತ್ತೆ, ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಷ್ಟು ನಾವು ಅಗಲ ಮಾಡ್ತೀವೋ ಸ್ವಲ್ಪ ಅದು ಅಗಲ ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಮೈದಾ ಹಿಟ್ಟು ಆಗಿರೋದ್ರಿಂದ. ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಇಲ್ಲಿ ಕಾದಿದೆ, ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಲ್ಲ ಹೇಳಿದ್ನಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಜಾಸ್ತಿ ಏನು ಮಾಡ್ತಾಯಿಲ್ಲ, ಒಂದು 10ರಿಂದ 12 ಒಂದು ಬನ್ಸ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಎಣ್ಣೆಯಲ್ಲಿ ಬಿಟ್ಬಿಟ್ಲೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಚೆಲ್ಲಬೇಕಾಗುತ್ತೆ, ಆವಾಗ ಚೆನ್ನಾಗಿ ಉಪ್ಕೊಂಡ್ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಮೀಡಿಯಮಾಗಿ ಫ್ಲೇಮ್ ಇರಬೇಕಂದ್ರೆ ಬೆಂಕಿ ಸ್ವಲ್ಪ ಜೋರಿರಬೇಕು. ಜೋರಿದ್ದರೆ ಏನಾಗುತ್ತೆ, ಚೆನ್ನಾಗಿ ಉಪ್ಕೊಂಡ್ಬರುತ್ತೆ. ತೀರನೂ ಜೋರು ಮಾಡೋಕ್ಕೆ ಹೋಗ್ಬಿಡಿ, ಮತ್ತು ಕಪ್ಪಾಗಿಬಿಡುತ್ತೆ. ನೋಡಿ ಸ್ವಲ್ಪ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ನಿಮಗೆ ಉಬ್ಬಲ್ಲ. ಫಸ್ಟಿಗೆ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತಾದಮೇಲೆ ಒಳಗಡೆ ಎಲ್ಲ ಯಾವ ರೀತಿ ಬೇಯ್ತಾ ಬರುತ್ತೋ ಆವಾಗ ನಮಗೆ ಈ ರೀತಿಯಾಗಿ ಉಪ್ಕೊಂಡು ಬರುತ್ತೆ. ನೋಡಿ ನೀವು ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾಯಿದೆ ಅಂತ. ಇನ್ನು ಸ್ವಲ್ಪ ಇದನ್ನು ಬೇಯಿಸೋಣ, ನಾವು ಎಣ್ಣೆಲಿ ಕರಿಯೋಣ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ತಲ್ವ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಉಪ್ಪಕ್ಕೆ. ನೀವು ಸ್ಟಾರ್ಟಿಂಗ್ ಸ್ವಲ್ಪ ಹೈ ಇಟ್ಬಿಟ್ಟು ನಂತರದಲ್ಲಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಏನಂದರೆ ಬಿಸಿ ಇದ್ರಷ್ಟೇ ಬಣ್ಣ ರುಚಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಬಣ್ಣ ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ಉಪ್ಕೊಂಡ್ಬರುತ್ತೆ. ಇದು ಸಣ್ಣ ಬನ್ಸ್ ಆಗಿರೋದ್ರಿಂದ ಸಣ್ಣ ಕಾಣ್ತಾ ಇದೆ ಅಷ್ಟೇ. ನಂತರದಲ್ಲಿ ಎರಡನೇದು ಕೂಡ ಲಟ್ಟಿಸ್ತಾ ಇದ್ದೀನಿ. ಈ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಕೈಗೆ ಅಂಟ್ಕೊಳ್ತು ಅಂದರೆ ನಾನು ಹೇಳಿದ್ನಲ್ಲ, ನೀವು ಸ್ವಲ್ಪ ಇಲ್ಲಿ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಹಾಗೆ ಸ್ವಲ್ಪ ಇಲ್ಲಿ ಚಪಾತಿ ಮಣೆಗೆ ಇಲ್ಲಿ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಈ ರೀತಿಯಾಗಿ ಅಗಲ ಮಾಡ್ಕೊಳ್ಳಿ. ನಿಮಗೆ ನಾನು ಹೇಳ್ದಂಗೆ ಜಾಸ್ತಿ ಅಗಲ ಬೇಕು ಅಂದರೆ ಸ್ವಲ್ಪ ಉಂಡೆನ ದೊಡ್ಡ ತೊಗೊಳ್ಳಿ, ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಬೋದು.
ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರದಲ್ಲಿ ಇದನ್ನು ಕೂಡ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ತೀರ ತೆಳ್ಳ ಲಟ್ಟಿಸ್ಬಾರ್ದು. ನಾನು ಆಲ್ರೆಡಿ ನಿಮಗೆ ಸುಮಾರು ವೀಡಿಯೋ ಹಾಕಿದ್ದೀನಿ ಬನ್ಸ್ ಮಾಡೋದು, ಆ ವಿಡಿಯೋ ಕೂಡ ನೋಡ್ಕೊಂಬನ್ನಿ ನೀವು. ನೋಡಿ ಈಗ ಎರಡನೇದು ಕೂಡ ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಬಿಡ್ತೀನಿ. ಹಾಗೆ ಸುಮಾರಿಷ್ಟು ನಾನು ಮಾಡಿದ್ದೀನಿ. ಮಾಡಿದ್ರೆ ಏನಾಗುತ್ತೆ, ಇಟ್ಟರೆ ತಣ್ಣಗಾದ್ಮೇಲೆ ರುಚಿ ಇರೋದಿಲ್ಲ ತಿನ್ನೋಕ್ಕೆ. ಆದ್ದರಿಂದ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ರುಚಿ ಇರುತ್ತೆ. ನೋಡಿ ಈ ರೀತಿ ಎಣ್ಣೆ ಚೆಲ್ಲಿದ್ರೆ ಈ ರೀತಿಯಾಗಿ ಉಪ್ಕೊಂಬರುತ್ತೆ ಮತ್ತು ಒಡೆಯೋದಿಲ್ಲ, ತೂತಾಗೋದಿಲ್ಲ. ನೋಡಿ ಚೆನ್ನಾಗಿ ಬಂದಿದೆ ಅಂತಲ್ವಾ. ಸ್ವಲ್ಪ ಕಲರ್ ಡಾರ್ಕ್ ಆಗಬೇಕು, ಆವಾಗ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ. ಹಾಗೂ ಪರಿಮಳ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತು ಹೆಲ್ದಿಯಾಗಿ ಮನೆಗೆ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಇಲ್ಲಿ ಮೈದಾ ಅನ್ಹೆಲ್ದಿ ಅನ್ಬೋದು ನೀವು, ಆದರೆ ಅಪರೂಪಕ್ಕೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ಬೆಟ್ರು. ನೋಡಿ ಈ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ. ಒಂದು 4 ಆಗಿದೆ, ಆಲ್ರೆಡಿ 4-5 ಆಗಿದೆ. ಹಾಗೆ ನಂತರದಲ್ಲಿ ನನ್ನ ಮಗನಿಗೂ ತಿಂಡಿ ಕೊಡ್ತೀನಿ ನಾನು, ಯಾಕಂದರೆ ಬಿಸಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ನಂಚ್ಕೊಳ್ಳೋಕ್ಕೆ ಸಾಗು ಏನು ಮಾಡಿಲ್ಲ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಬನ್ಸ್ ಮಾಡೋ ವೀಡಿಯೋ ತೋರಿಸ್ತೀನಿ. ಅದಕ್ಕೆ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ಅಂತ. ಪನ್ನೀರನ್ನು ಕೂಡ ರಾತ್ರಿ ಮಾಡಿದ್ದೆ ಪನ್ನೀರ್, ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೂ ಅದು ಕಾಂಬಿನೇಷನ್ನು ಈ ಬನ್ಸಿಗೆ ತುಂಬಾ ರುಚಿಯಾಗಿತ್ತು. ನೋಡಿ ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಅವನೇ ಆರಿಸ್ಕೊಂಡು ಯಾವ್ದು ಬೇಕು ಅಂತ. ಅಂದರೆ ಉಬ್ಬಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಸ್ಪಾಂಜ್ ಆಗಿ ಬಂದಿದೆ ಅಂತ. ಹಾಗೂ ನಾನು ಎಲ್ಲ ಬನ್ಸ್ ಮಾಡಾದ್ಮೇಲೆ ಲಾಸ್ಟಿಗೆ ನಾನು ಕೂಡ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಪನ್ನೀರ್ ಒಂದು ಮಸಾಲೆಗೆ ಈ ರೀತಿ ಬನ್ಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನೋಡ್ಕೊಳ್ಳಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.